ನಟ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಒಂದು ಕಾಲದ ಆತ್ಮೀಯ ಗೆಳೆಯರು, ಕುಚಿಕು ಗೆಳೆಯರು. ಇಡೀ ಇಂಡಸ್ಟ್ರಿ ಇವರ ಸ್ನೇಹಕ್ಕೆ ಸಾಕ್ಷಿಯಾಗಿತ್ತು. ವಿಷ್ಣು ಅಂಬಿ ನಂತರ ಇವರ ಸ್ನೇಹ ಇಂಡಸ್ಟ್ರಿಯಲ್ಲಿ ಅಜರಾಮರವಾಗುತ್ತೆ ಅಂತಲೇ ಎಲ್ಲರೂ ಭಾವಿಸಿದರು. ಆದರೆ ಕೆಲ ವರ್ಷಗಳಲ್ಲೇ ಇದು ಹುಸಿಯಾಯಿತು. ಯಾರ ದೃಷ್ಟಿ ಬಿತ್ತೋ ಏನೋ ಅನ್ನುವಂಥ ರೀತಿಯಲ್ಲಿ ಇವರಿಬ್ಬರು ದೂರ ಆದರು. ಅವತ್ತಿನಿಂದ ಇವತ್ತಿನವರೆಗೂ ಒಬ್ಬರು ಮತ್ತೊಬ್ಬರ ಬಗ್ಗೆ ಮಾತನಾಡುವ ಪ್ರಮೇಯವೇ ಸೃಷ್ಟಿಯಾಗಿಲ್ಲ. ಕಿಚ್ಚ ಸುದೀಪ್ ಅವರು ಆಗಾಗ ದರ್ಶನ್ ಅವರ ಬಗೆಗೆ ಎದುರಾಗುವಂಥ ಪ್ರಶ್ನೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ದರ್ಶನ್ ಅವರು ಇಲ್ಲಿವರೆಗೂ ಯಾವೊಂದು ಕಾರ್ಯಕ್ರಮದಲ್ಲಾಗಲಿ ಸಂದರ್ಶನದಲ್ಲಾಗಲಿ ಕಿಚ್ಚ ಸುದೀಪ್ ಅವರ ಬಗೆಗೆ ಮಾತಿರಲಿ ಆ ಸ್ನೇಹವನ್ನು ನೆನಪಿಸಿಕೊಳ್ಳುವಂಥ ಒಂದು ತಗಾದಿಗೂ ಕೂಡ ಅವರು ಹೋಗಿಲ್ಲ. ಒಂದು ಟ್ವೀಟ್ ಮಾಡಿ ನಮ್ಮಿಬ್ಬರ ನಡುವಿನ ಸ್ನೇಹ ಇಲ್ಲಿಗೆ ಮುಗಿದಿದೆ, ನಾವಿಬ್ಬರು ಒಂದೇ ಇಂಡಸ್ಟ್ರಿಯ ಇಬ್ಬರು ನಟರಷ್ಟೇ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ ನಂತರ ಇಲ್ಲಿವರೆಗೂ ಅವರು ಎಲ್ಲೂ ಕೂಡ ಕಿಚ್ಚ ಸುದೀಪ್ ಅವರ ಬಗ್ಗೆ ಮಾತನಾಡಿಲ್ಲ ಮತ್ತು ಅವರ ಕುರಿತಾದಂಥ ವಿಚಾರಗಳ ಬಗ್ಗೆ ಕೂಡ ಅವರೆಲ್ಲೂ ಪ್ರಸ್ತಾಪ ಮಾಡಿಲ್ಲ. ಆದರೆ ಕಿಚ್ಚ ಸುದೀಪ್ ಅವರು ಮಾತ್ರ ಯಾವಾಗಲೇ ದರ್ಶನ್ ಅವರ ಬಗೆಗಿನ ವಿಚಾರಗಳು ಎದುರಾದಂಥ ಸಂದರ್ಭದಲ್ಲಿ ಅವರು ಮಾತನಾಡ್ತಾರೆ. ಒಂದು ಸಲ ನಾನು ಮನಸ್ಸಿನಲ್ಲಿ ಸ್ಥಾನ ಕೊಟ್ಟರೆ ಅದು ಯಾವತ್ತಿಗೂ ಇರುತ್ತೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ಇವತ್ತಿಗೂ ಕಿಚ್ಚ ಸುದೀಪ್ ಅವರ ಮನೆಯಲ್ಲಿ ದರ್ಶನ್ ಅವರ ಜೊತೆಗಿರುವಂಥ ಒಂದು ಫೋಟೋ ಕೂಡ ಇರುವಂಥದ್ದನ್ನು ನೋಡಬಹುದು. ಅದರ ಜೊತೆಗೆ ಇವರಿಬ್ಬರ ಸ್ನೇಹ ಒಂದು ಪಾರ್ಟ್ ಆದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸುದೀಪ್ ಅವರ ಪತ್ನಿ ಪ್ರಿಯಾ ಸುದೀಪ್ ಅವರ ನಡುವೆ ಕೂಡ ಒಂದು ಒಳ್ಳೆ ಬಾಂಧವ್ಯ ಇದೆ. ವೀಕೆಂಡ್ಗಳಲ್ಲಿ ಒಬ್ಬರು ಮನೆಯಲ್ಲಿ ಒಬ್ಬರು ಸೇರ್ತಾ ಇದ್ರು. ಅದರಲ್ಲೂ ಪ್ರಿಯಾ ಸುದೀಪ್ ಮತ್ತು ವಿಜಯಲಕ್ಷ್ಮಿ ಅವರಂತೂ ತುಂಬಾ ಟೈಮನ್ನು ಒಟ್ಟೊಟ್ಟಿಗೆ ಸ್ಪೆಂಡ್ ಮಾಡ್ತಾ ಇದ್ರು. ಸೊ ಇಷ್ಟೆಲ್ಲ ಆದ ನಂತರದಲ್ಲಿ ಅಂದರೆ ದರ್ಶನ್ ಮತ್ತು ಸುದೀಪ್ ಅವರ ನಡುವಿನ ಭಿನ್ನಾಭಿಪ್ರಾಯ ಮನಸ್ತಾಪಗಳ ಹೊರತಾಗಿಯೂ ಕೂಡ ವಿಜಯಲಕ್ಷ್ಮಿ ಮತ್ತು ಪ್ರಿಯಾ ಸುದೀಪ್ ಅವರು ಒಂದು ಹೆಲ್ದಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಅವರಿಬ್ಬರು ಆಗಾಗ್ಗೆ ಸಿಗುವಂಥದ್ದು, ಅವರಿಬ್ಬರು ಪಾರ್ಟೀಸ್ಗಳಲ್ಲಿ ಒಟ್ಟಿಗೆ ಭೇಟಿಯಾಗುವಂಥದ್ದನ್ನು ಮಾಡ್ತಾ ಇರ್ತಾರೆ. ಸೊ ಅವರಿಬ್ಬರ ನಡುವೆ ಒಂದು ಒಳ್ಳೆ ಸ್ನೇಹ ಇರುವಂಥದ್ದನ್ನು ನಾವು ನೋಡಬಹುದು. ಸೊ ಹಾಗಾಗಿ ಈಗ ಅಂದರೆ ಈ ವಿಚಾರ ದರ್ಶನ್ ಅವರ ಅರೆಸ್ಟ್ ವಿಚಾರ ಆದಾಗಲೂ ಕೂಡ ಪ್ರಿಯಾ ಸುದೀಪ್ ಅವರು ವಿಜಯಲಕ್ಷ್ಮಿ ಅವರಿಗೆ ಕರೆ ಮಾಡಿ ಅವರಿಗೆ ಧೈರ್ಯ ತುಂಬುವಂಥದ್ದನ್ನು ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಇದೆಲ್ಲ ಕೆಟ್ಟ ಸಮಯ ಆದಷ್ಟು ಬೇಗ ಕಳೆದು ಹೋಗುತ್ತೆ, ಟೈಮ್ ಎಲ್ಲವನ್ನ ಕೂಡ ಹೀಲ್ ಮಾಡುತ್ತೆ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬುವಂಥದ್ದನ್ನು ಮಾಡಿದ್ದಾರೆ. ಇತ್ತ ಸುದೀಪ್ ಮತ್ತು ದರ್ಶನ್ ಅವರ ಭಿನ್ನಾಭಿಪ್ರಾಯ ಏನೇ ಇದ್ರೂ ಕೂಡ ಕಷ್ಟ ಕಾಲದಲ್ಲಿ ಸ್ನೇಹಿತೆಯ ಪರವಾಗಿ ನಿಂತ ಪ್ರಿಯಾ ಸುದೀಪ್ ಅವರ ಬಗ್ಗೆ ನಿಜಕ್ಕೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಲೇಬೇಕಾಗತ್ತೆ.